ಇಂಜಿನಿಯರಿಂಗ್ ವಿದ್ಯಾರ್ಥಿ ಮತ್ತು ಸಂಗೀತದ ನಂಟು. ಎಸ್ಪಿಬಿ ಮೂಲತಃ ಇಂಜಿನಿಯರಿಂಗ್ ಎಎಂಐಇ ಓದುತ್ತಿದ್ದರು. ಆದರೆ ಆರ್ಥಿಕ ಮುಗ್ಗಟ್ಟು ಮತ್ತು ಸಂಗೀತದ ಮೇಲಿನ ಹುಚ್ಚಿನಿಂದ ಅವರು ಕಾಲೇಜು ಶಿಕ್ಷಣವನ್ನು ಅರ್ಧದಲ್ಲೇ ನಿಲ್ಲಿಸಿದರು. ಆರಂಭದಲ್ಲಿ ಅವರಿಗೆ ಯಾವುದೇ ಶಾಸ್ತ್ರೀಯ ಸಂಗೀತದ ಔಪಚಾರಿಕ ತರಬೇತಿ ಇರಲಿಲ್ಲ. ಆದರೂ ಸಹ ತಮ್ಮ ಗಾನ ಮಾಧುರ್ಯದಿಂದಲೇ ಭಾರತೀಯ ಚಿತ್ರರಂಗದ ಉತ್ತುಂಗಕ್ಕೇರಿದರು. ಕನ್ನಡದ ಮೇಲಿನ ಅತಿರೇಕದ ಪ್ರೀತಿ. ಕನ್ನಡಿಗರು ತಮ್ಮನ್ನು ಪ್ರೀತಿಸುವುದಷ್ಟು ಬೇರೆ ಯಾವ ಭಾಷೆಯವರನ್ನು ಪ್ರೀತಿಸುತ್ತಿರಲಿಲ್ಲ ಎಂದು ಎಸ್ಪಿಬಿ ಹಲವು ಬಾರಿ ಹೇಳಿಕೊಂಡಿದ್ದರು. ನಾನು ಮತ್ತೊಮ್ಮೆ ಹುಟ್ಟಿ ಬರುವುದಾದರೆ ಈ ಕನ್ನಡದ ಮಣ್ಣಿನಲ್ಲೇ ಗಾಯಕನಾಗಿ ಹುಟ್ಟಬೇಕು ಎಂಬುದು ಅವರ ಕೊನೆಯಾಸೆಯಾಗಿತ್ತು. ಭಾರತೀಯ ಸಂಗೀತ ರಂಗದ ದಿಗ್ಗಜ ಗಾನಗಂಧರ್ವ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಎಸ್ಪಿಬಿ ಇವರು 16 ಭಾಷೆಗಳಲ್ಲಿ 40,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ವಿಶ್ವ ದಾಖಲೆ ಮಾಡಿದ್ದರು. ಇವರ ಜೀವನದ ಕುರಿತಾದ ಕೆಲವು ರೋಚಕ ಹಾಗೂ ಯಾರಿಗೂ ತಿಳಿಯದ ರಹಸ್ಯ ಸಂಗತಿಗಳು ಇಲ್ಲಿವೆ. ಒಂದೇ ದಿನದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ದಾಖಲೆ. ಎಸ್ಪಿಬಿ ತಮ್ಮ ಮಧುರ ಕಂಠ ಹಾಗೂ ವೇಗಕ್ಕೆ ಹೆಸರುವಾಸಿಯಾದರು. 1981ರ ಫೆಬ್ರವರಿ 8ರಂದು ಬೆಂಗಳೂರಿನಲ್ಲಿ ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನದಲ್ಲಿ ಬೆಳಿಗ್ಗೆ 9ರಿಂದ ರಾತ್ರಿ 9ರವರೆಗೆ ಒಂದೇ ದಿನದಲ್ಲಿ ಕನ್ನಡದಲ್ಲಿ 21 ಹಾಡುಗಳನ್ನು ಧ್ವನಿಮುದ್ರಿಸಿ ಅಚ್ಚರಿ ಮೂಡಿಸಿದ್ದರು. ಅದೇ ರೀತಿ ತಮಿಳಿನಲ್ಲಿ 19 ಹಾಡುಗಳು ಮತ್ತು ಹಿಂದಿಯಲ್ಲಿ 16 ಹಾಡುಗಳನ್ನು ಒಂದೇ ದಿನದಲ್ಲಿ ಹಾಡಿದ ದಾಖಲೆ ಇವರ ಹೆಸರಿನಲ್ಲಿದೆ. ನಟರ ಹಾವಭಾವವನ್ನು ಅರಿತು ಹಾಡುತ್ತಿದ್ದ ಗಾಯಕ. ಎಸ್ಪಿಬಿ ಕೇವಲ ಧ್ವನಿ ನೀಡುವುದಲ್ಲ, ತೆರೆ ಮೇಲೆ ಯಾವ ನಟ ಅಭಿನಯಿಸುತ್ತಿದ್ದಾರೋ ಆ ನಟನ ಮ್ಯಾನರಿಸಂ, ಹಾವಭಾವ ಮತ್ತು ದೇಹದ ಭಾಷೆಯನ್ನು ಗಮನಿಸುತ್ತಿದ್ದರು. ಕನ್ನಡದಲ್ಲಿ ವಿಷ್ಣುವರ್ಧನ್ ಅಥವಾ ರವಿಚಂದ್ರನ್ ಅವರಂತಹ ನಟರಿಗೆ ಹಾಡುವಾಗ ಅವರು ಸ್ವತಃ ಆ ನಟರೇ ಹಾಡುತ್ತಿದ್ದಾರೆ ಎಂಬ ಭಾವನೆಯನ್ನು ತಮ್ಮ ಧ್ವನಿಯಲ್ಲಿ ತರುತ್ತಿದ್ದರು. ವಿಶೇಷವಾದ ಸಾಹಿತ್ಯ. ನೋಟ್ಬುಕ್ ಸಂಗೀತ ನಿರ್ದೇಶಕ ಹಂಸಲೇಖ ಅವರ ಪ್ರಕಾರ ಎಸ್ಪಿಬಿ ತಾವು ಹಾಡುವ ಸಾಹಿತ್ಯವನ್ನು ಬರೆದಿಟ್ಟುಕೊಳ್ಳಲು ಒಂದು ಪ್ರತ್ಯೇಕ ಖಾಲಿ ಹಾಳೆಯನ್ನ ನೋಟ್ಬುಕ್ ಅನ್ನು ವಿಶೇಷವಾಗಿ ಮುದ್ರಿಸಿ ಬೈಂಡ್ ಮಾಡಿಸುತ್ತಿದ್ದರು. ಆ ನೋಟ್